ಅಲ್ಲ ಮಣ್ಣು ಹೊಡೆಸಿದಾಗ ಏನಾಗಿತ್ತು? ಗೊಬ್ಬರ ಹಾಕಿ ಮೇಲೆ ನೀರು ಬಿಟ್ವಿ, ಕ್ಲೀನ್ ಆಗಿತ್ತಲ್ಲ ಅವಾಗೆಲ್ಲ ಹೊಡೆಸಿದ್ದೆ, ಅಲ್ಲ ಕ್ಲೀನ್ ಆಗಿತ್ತು. ಆಮೇಲೆ ಒಳ್ಳೆ ಚೆನ್ನಾಗಿ ಪಿಕಪ್ ಆಯ್ತು ತೋಟ. ಮಣ್ಣು ಹೊಡೆಸಿ ಎಷ್ಟು ತಿಂಗಳಿಗೆ? ಒಂದು ತಿಂಗಳಿಗೆ ನೀ ಎಲ್ಲ ಮಳೆ ಸಿಕ್ತಲ್ಲ, ಒಂದು ತಿಂಗಳಿಗೆ ಮಳೆ ಸಿಕ್ತಲ್ಲ ಅವಾಗ ಕ್ಯೂರ್ ಆಯ್ತು. ಈ ರೋಗ ಬಿದ್ಮೇಲೆ ಒಂದೇ ಸಲ ತೋಟ ಇಳಿದೋಗ್ಬಿಡ್ತು. ಅಂದರೆ ಮಣ್ಣು ಹೊಡೆದು ಒಂದು 2-3 ತಿಂಗಳಿಗೆ ತೋಟ ಚೆನ್ನಾಗಿ ಇಂಪ್ರೂವ್ ಆಯಿತು. ಭಾಳ ಚೆನ್ನಾಗಿ. ಅದಾದಮೇಲೆ ಹಿಂಗಾಯ್ತು. ಡೆಲ್ ಆಗಿರೋದು. ಅದು ಯಾಕೆ ಡೆಲ್ ಅದನ್ನು ನಾವು ಒಬ್ಸರ್ವ್ ಮಾಡ್ಕೊಂಡಿಲ್ಲ. ಆಮೇಲೆ ನೋಡಿದ್ವಿ ನೀಟಾಗಿ ಅಬ್ಸರ್ವ್ ಮಾಡಿ, ಗೊತ್ತಾಯ್ತು ಇದಾಗೈತೆ, ರೆಡ್ ಮೈಟ್ ರೋಗ ಬಿದ್ದೈತೆ ಅಂತ. ಅಲ್ಲ ಮೈಟ್ಸ ಬಿದ್ದಿದೆ, ಮಣ್ಣು ಹೊಡೆದಿದ್ರಲ್ಲ, ಮರಗಳೆಲ್ಲ ಬೇರೆ ಉಸಿರು ಕಟ್ತಿದೆ. ಅದೇ ಅವರು ಹಾಕಿದ್ದಾರೆ ಹತ್ರಕ್ಕೆ ಹೋಗ್ಬಿಟ್ಟು. ನಾವು ಅಲ್ಲ ಹತ್ರ ಹಾಕಿರೋದು ಒಂದು ರೀಸನ್ನು, ಜೊತೆಗೆ ಮಣ್ಣು ಹೊಡೆದಿರೋದು ಒಂದು ರೀಸನ್ನು. ಮಣ್ಣು ಹೊಡಿಸ್ಬಾರ್ದು ಅಕ್ಕಿ ಗಿಡಕ್ಕೆ? ಹೊಡಿಸ್ಬಾರ್ದು. ಯಾಕೆ ಹೊಡಿಸ್ಬೇಕು? ಏನಾಗ್ತದೆ? ಅಲ್ಲ ಮಣ್ಣು ಹೊಡಿಸೋ ಉದ್ದೇಶ ಏನು? ನೀವು ಸಿಗುತ್ತೆ ಅಂತ ಪೋಷಕಾಂಶ. ಮತ್ತೆ ಹಂದಿ ಬೇರೆ ಕಾಟ ಮಾಡಿದ ನಮ್ಮದು. ಸುಳಿಬಾಗ್ತಿರೋ ರೋಗ ಇದೆಯಲ್ಲ ನಿಮ್ದು, ಸುಳಿಬಾಗ್ತಿರೋದು ಅಲ್ಲಿದೆ ನೋಡ್ರಿ, ಬೆಂಡಾಗ್ತಿರೋ ರೋಗ ಇದೆಯಾ? ಇದು ನೀವು ಒಡ್ಸಿರೋ ಮಣ್ಣಿಂದಾನೇ ರೋಗ ಬಂದಿರೋದು. ಇದು ಸುಳಿ ಬೆಂಡಾಗ್ತಾ ಇರೋದು ಮಣ್ಣಿಂದಾನೆ. ಅಲ್ಲಿ ಅದು ಸಿಂಕ್ ಆಗ್ತಾ ಇದೆಯಲ್ಲ ಗಿಡ, ಅಲ್ಲಿ ವೀಕ್ ಆಗ್ತಿದೆ ನೋಡ್ರಿ ಅದು. ಇದು ಈ ರೋಗ ಬಂದಿರೋದು ನೀವು ಹೊಡೆದಿರೋ ಮಣ್ಣಿಂದ. ಆ ಮರ ನೋಡ್ರಿ ಅಲ್ಲಿ ಕಂಪ್ಲೀಟ್ ಅದು ಸಿಂಕ್ ಆಗ್ತಾ ಇದೆ. ರೀಸನ್ ಅಂದರೆ ಮಣ್ಣು ಹೊಡ್ಸಿದ್ರಲ್ಲ, ಸೊ ಮಣ್ಣು ಹೊಡ್ಸ್ಬಿಟ್ಟು ಏನಾಗಿದೆ, ನಿಮ್ಮದು ಮಳೆ ನೀರು ಕೊಟ್ಟರು ಅಥವಾ ನೀವು ಆಯಿ ನೀರು ಕೊಟ್ಟರು, ಡ್ರಿಪ್ ನೀರು ಕೊಟ್ಟರು ಭೂಮಿ ನೀರು ಕುಡಿತಾ ಇಲ್ಲ. ಕುಡಿದಿಲ್ಲ ಒಂದು. ಭೂಮಿ ನೀರು ಕುಡಿತಿಲ್ಲ, ಭೂಮಿಗೆ ಗಾಳಿ ಆಡ್ತಾ ಇಲ್ಲ.